ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ನೀವೆಲ್ಲರೂ ಇಲ್ಲಿಗೆ ಬಂದಿರೋದು ನಂಗೆ ತುಂಬ ಖುಷಿ ಆಗ್ತದೆ. SRR ಸೀತಾರಾಮ್ ರಾಜು, ಇಟ್ಸ್ ಅ ಬ್ಯೂಟಿಫುಲ್ ಎಮೋಷ್ನಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಫಸ್ಟ್ಲಿ ಮೈ ಹಾರ್ಟ್ಫುಲ್ ವಿಶಸ್ ಆ್ಯಂಡ್ ಸ್ಟ್ರೆಂತ್ ಟು ಅವರ್ ಪ್ರೊಡ್ಯೂಸರ್. ಥ್ಯಾಂಕ್ಸ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ನನಗೆ ಈ ಸಿನಿಮಾ ಇಷ್ಟ ಆಗೋದಕ್ಕೆ ಸಾಕಷ್ಟು ರೀಸನ್ಸ್ ಇದೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದರೆ, ನನಗೆ ಸರ್ ಬರೆದಿರೋ ಸ್ಕ್ರೀನ್ ಪ್ಲೇ ಆ್ಯಂಡ್ ಕ್ರಾಂತಿ ಸರ್ ಅವರ ಡೈಲಾಗ್ ರೈಟಿಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಅದ್ರ ಜೊತೆ ನಾನು ಫಸ್ಟ್ ಟೈಮ್ ಆಫೀಸಿಗೆ ಹೋದಾಗ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡಿದ ರೀತಿ, ಅಂದರೆ ನರೇಟ್ ಮಾಡಿದ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯೂಶ್ವಲಿ ನಾನು ಆ ಥರ ನೋಡಿಲ್ಲ. ವಿತ್ ಆ್ಯಕ್ಷನ್, ವಿತ್ ಎಮೋಷನ್ ಎಲ್ಲ ಫುಲ್ ಪವರ್ ಪ್ಯಾಕ್ಡಾಗಿ ಹೇಳಿದಾಗ ಯು ಫೀಲ್ ಲೈಕ್ ಯು ಆಲ್ರೆಡಿ ಲೀವಿಂಗ್ ಇನ್ ದ ಕ್ಯಾರೆಕ್ಟರ್ ಅನ್ನೋ ಒಂದು ಫೀಲಿಂಗ್ ನನಗೆ ಬಂತು. ಆ್ಯಂಡ್ ಸರ್ ತುಂಬ ಹಾನೆಸ್ಟ್ ಆಗಿದ್ದಾರೆ ಆ್ಯಂಡ್ ಅವ್ರು ಏನು ಮಾಡ್ತಾಯಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಕೂಡ ಇದೆ. ಈಸ್ ವೆರಿ ಪರ್ಟಿಕ್ಯುಲರ್ ಎಟ್ ವಾಟ್ ಹಿ ಡಸ್. ಸೊ ಅದು ನನಗೆ ತುಂಬಾ ಇಷ್ಟ ಆಗಿದ್ದು. ಬಿಕಾಸ್ ಆ್ಯಸ್ ಎನ್ ಆ್ಯಕ್ಟರ್ ಇವಾಗ ನಾನು ಹೊಸದಾಗಿ ಬಂದಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೈಡೆನ್ಸ್ ಚೆನ್ನಾಗಿರಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ಸರ್ ಕೈ ಕೆಳಗೆ ನಾನು ತುಂಬಾ ಕಲಿಯೋದಿದೆ. ಆ್ಯಂಡ್ ಈ ಪಾತ್ರದಲ್ಲಿ ಸಾಕಷ್ಟು ಲೇಯರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನಗೆ. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಆಪರ್ಚುನಿಟಿ. ಇಂಥ ಒಳ್ಳೆ ಟೀಮ್ ಇದ್ದಾರೆ, ಇವರೆಲ್ಲ ಹೊಸ ಆರ್ಟಿಸ್ಟ್. ನಾನು ಇವ್ರ ಜೊತೆ ಎಲ್ಲ ಫಸ್ಟ್ ಟೈಮ್ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಕಾರ್ತಿಕ್ ಸರ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಎನ್ ಅಮೇಝಿಂಗ್ ಆ್ಯಕ್ಟರ್. I am very happy to be collaborating with you and I wish you all the best. Thank you. ಅವ್ರ ಮನೆ ಒಂದು ಭೇಟಿ ಕೊಟ್ಟ ಕ್ಷಣ ಅಂತ ನಾವು ಇವತ್ತಿಗೂ ನೆನೆಸ್ಕೊಳ್ತೀವಿ. ಇವನ್ ನನ್ನ ಮನೆ ಕೂಡ ಬಂದು ಮಾತಾಡ್ದು. ಒಂದು ಸಲ ಅವ್ರ ಹತ್ರ ಹೋಗಿ ಮಾತಾಡಿದ್ಮೇಲೆ ನಾವು ಆಚೆ ಬರೋ ತನಕ ನಮ್ಮ ಜೊತೆಯಲ್ಲೇ ಕೂಡ ಬಂದು ನಾವು ಕಾರಲ್ಲಿ ಕೂತಿ ಹೊರಡೋ ತನಕನೂ ಕೂಡ ಆಚೆ ಬಂದು ನಮ್ಮನ್ನ ಕಳಿಸ್ಕೊಟ್ಟಿದ್ದಾರೆ. ನಾವು ಯಾವತ್ತೂ ಕೂಡ ಅದನ್ನು ಮರೆಯೋದಿಲ್ಲ ಸರ್. ನಿಮ್ಮ ಸಿಂಪ್ಲಿಸಿಟಿ ಅಂತೂ ನಮಗೆ ತುಂಬ ಖುಷಿ ಕೊಟ್ಟಿದೆ. ಸರ್ ಗರ್ಜಿಸಿ ಮೈಕನ್ನು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಎಲ್ರಿಗೂ ನಮಸ್ಕಾರ. ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗಿದ್ದು ಸರ್ 3 ಸಿನಿಮಾ ಮಾಡ್ತಾ ಇದ್ದೀರಾ ಅಂತ. ಕೀರ್ತಿ ಸರು ಡೈರೆಕ್ಷನಲ್ಲಿ ಒಂದು ಸಿನಿಮಾ ನಡೀತಾ ಇದೆ, ಇನ್ನು ಬೇರೆ ಬೇರೆ ಡೈರೆಕ್ಷನಲ್ಲಿ ಇನ್ನೊಂದು ಸಿನಿಮಾಗಳು ನಡೀತಾ ಇದೆ ಅಂತ. ಅದೇ ಒಂದೇ ಸಿನಿಮಾದ ಮಾತ್ರ ಹೇಳಿದರು, ಅದೇ ಇನ್ನೂ 2 ಸಿನಿಮಾ ಹೇಳಿಲ್ಲ ಸರ್. ಅದೇ ನೀವು ಒಂದು ಸತಿ ಹೇಳ್ಬಿಟ್ರೆ ಅದರಲ್ಲಿ ಹಿಂಗೆ ಕೂತಿದ್ದು ಹೋಗ್ಬಿಡ್ತೀನಿ. ಆಮೇಲೆ ಎಲ್ಲ ಗೊತ್ತಿರೋರೆ ಸರ್, ನಾಣಿ ಸರು, ಆಮೇಲೆ ಪೃಥ್ವಿ ಅಂಬರ್ ಸರ್ ಎಲ್ಲರೂ ಅಲ್ಲೋಡಿ ನಡ್ಕೊಬತ್ತವ್ರೆ, ಎಲ್ಲ ಗೊತ್ತಿರೋರೆ. ಅದರಲ್ಲೂ ಒಂದೊಂದು ಹಾಕಿದ್ರು 3 ದಿನ ಕ್ಯಾರೆಕ್ಟರ್ ಮಾಡ್ಕೊಬಿಡ್ತೀನಿ ಅಂತ ಹೇಳಿದೆ ಸರ್. ಕಿವಿಗೆ ಹಾಕೊಂಡಿರಿ ಅದನ್ನ. ಇನ್ನು ನಮ್ಮ ಕೀರ್ತಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಅಂದೊಂದಿತ್ತು ಕಾಲ ಸಿನಿಮಾದಿಂದ ಅವರು ನನಗೆ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಬಂದಿದ್ದಾರೆ. ಯಾಕಪ್ಪ ನನ್ನ ಮಾತು ಅಷ್ಟು ಒಳಗೆ ಬಂದ್ಬಿಡ್ತಾ ಇರಲಿ. ಅಂದೊಂದಿತ್ತು ಕಾಲ ಸಿನಿಮಾದಿಂದ ನನಗೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಈ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನಮ್ಮ ರೈಟ್ರ್ ಸರ್ ಅಂತೂ ಎಲ್ಲ ಸಿನಿಮಾಗೂ ಬರೀತಾನೆ ಇರ್ತಾರೆ. ಅವ್ರದ್ದೇನು ತಲೆನ ಈರುಳ್ಳಿನ ಒಂದೂ ಗೊತ್ತಿಲ್ಲ, ಸಿಪ್ಪೆ ಸುಲಿದಷ್ಟು ಸಿಪ್ಪೆ ಬಂದಂಗೆ ಡೈಲಾಗ್ಗಳು ಬರೀತಾನೆ ಇರ್ತಾರೆ. ಇನ್ನು ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡೋ ಭಾಗ್ಯ ಟಿ ವಿಲಿ ನೋಡ್ತಾ ಇದ್ದಿತ್ತು ಸರ್ನ. ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು. ಅದನ್ನು ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಕೀರ್ತಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಭಾಳ ಖುಷಿ ಅಂತಂದರೆ ನಮ್ಮ ರಶ್ಮಿ ಅವ್ರನ್ನ ಸುಮಾರು ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ. ಥ್ಯಾಂಕ್ ಯು ರಶ್ಮಿ ಅವರೇ.